ಸರ್ ಈಗಾಗಲೇ ಯೆಲ್ಲೋ ಲೈನಲ್ಲಿ ಮೆಟ್ರೋ ಸ್ಟೇಷನ್ಗಳ ಹೆಸರುಗಳನ್ನು ಮತ್ತೆ ಏರಿಯಾ ಒಂದು ಬದಲಾವಣೆ ಮಾಡಿರುವಂಥದ್ದು. ಯಾವ ಸ್ಟೇಷನ್ಗೆ ಯಾವ ಹೆಸರು ಇಡಬೇಕಿತ್ತು, ಏನು ಇಟ್ಟಿದ್ದಾರೆ ಸರ್, ಆ್ಯಕ್ಚುಲಿ ಏನಾಗಿದೆ ಇದು, ಮತ್ತು ಜನರಿಗೆ ಇದರಿಂದ ಯಾವ ರೀತಿ ತೊಂದರೆ ಆಗ್ತಿದೆ? ಸರ್ ಇದು ಬಂದು ರೂಪೇನಗರ ಬಸ್ ನಿಲ್ದಾಣ ಸರ್. ಮೆಟ್ರೋ ಬಂದು ಬೊಮ್ಮನಹಳ್ಳಿ ಮೆಟ್ರೋ ನಿಲ್ದಾಣ ಅಂತ ಮಾಡಿದ್ದಾರೆ. ಇಲ್ಲಿ ನೋಡಿ ನ್ಯಾಷನಲ್ ಅವರು ಇಲ್ಲಿ ಬಂದು ಮೆಟ್ರೋ ರೂಪೇನಗರ ಮೇಲೆ ಕೆಳಗಡೆ ಬಂದು ರೂಪೇನಗರ ಬಸ್ ಸ್ಟಾಪು, ಅದೇ ಕರೆಕ್ಟಾಗಿ ಮೇಲೆ ಮೆಟ್ರೋ ನಿಲ್ದಾಣ ಅಂತ ಮಾಡಿದ್ದಾರೆ. ನಾವು ಅಧಿಕಾರಿಗಳು BMRC ಅಧಿಕಾರಿಗಳು ತಿಳಿಸಿದ್ದೀವಿ ಸರ್ ತುಂಬ ತೊಂದರೆ ಆಗ್ತಾ ಇದೆ ಜನಗಳಿಗೆ ಅಂತ. ಇವಾಗ ರೂಪೇನಗರ ಇಲ್ಲಿ ಬೊಮ್ಮನಹಳ್ಳಿ ಅಂತ ಮೆಟ್ರೋ ನಿಲ್ದಾಣ, ಬೊಮ್ಮನಹಳ್ಳಿಯಿಂದ ಇಲ್ಲಿಂದ ಹಿಡಿದು 1 ಕಿಲೋಮೀಟರ್ ಹೋಗ್ಬೇಕು ಸರ್. ಜನಗಳಿಗೆ ತುಂಬ ಕನ್ಫ್ಯೂಸ್ ಆಗ್ತಾ ಇದೆ, ಬೊಮ್ಮನಹಳ್ಳಿಯಲ್ಲಿ ರೂಪೇನಗರ ಇಲ್ಲಿ, ಬೊಮ್ಮನಹಳ್ಳಿಯಲ್ಲಿ ರೂಪೇನಗರ ಇಲ್ಲಿ ಅಂತ. ಅದಕ್ಕೆ ನಾವು ಅದೇ ಬೊಮ್ಮನಹಳ್ಳಿ ಹೆಸರು ತೆಗಿಬೇಡಿ ಅಂತ ಎಲ್ಲೂ ಹೇಳಿಲ್ಲ. ನಾವು ಹೇಳ್ತಾ ಇರೋದಿಷ್ಟೇ, ಬೊಮ್ಮನಹಳ್ಳಿ ರೂಪೇನಗರ ಮೆಟ್ರೋ ನಿಲ್ದಾಣ ಮಾಡಿ ಅಂತ ನಾವು ಸುಮಾರು ಒಂದು ಅನೇಕ ಸರಿ ನಾವು BMRC ಅಧಿಕಾರಿಗಳು ಸರ್ ಮಾಡ್ತೀವಿ ಅಂತ ಸುಮಾರು 1.5 ವರ್ಷದಿಂದ ಹೇಳ್ಕೊಂಡೇ ಬರ್ತಾರೆ ಸರ್, ಇನ್ನೂ ಮಾಡಿಲ್ಲ. ಮೊನ್ನೆ ಮಾನ್ಯ ಪ್ರಧಾನಮಂತ್ರಿಗಳು ಬಂದು ಮೆಟ್ರೋ ಓಪನ್ ಮಾಡಿದಾಗ ಬಂದು ಅವಾಗ ಖುದ್ದಾಗಿ ಬಂದು ಮೆಟ್ರೋ ಅಧಿಕಾರಿಗಳು ಹೇಳಿದ್ರು, ಸರ್ ಯಾವುದೇ ಕಾರಣಕ್ಕೆ ಇದು ಮಾಡಬೇಡಿ, ದಯವಿಟ್ಟು ಇದು 1 ತಿಂಗಳೊಳಗಡೆ ನಿಮಗೆ ರೂಪೇನಗರ ಹೆಸರು ಸೇರಿಸ್ತೀವಿ ಅಂತ ಹೇಳಿದ್ರು. ಇವತ್ತರೆಗೂ ಆಗಿಲ್ಲ. ಆಗಸ್ಟ್ 10ನೇ ತಾರೀಕು ಓಪನ್ ಮಾಡಿದ್ದು, ಇನ್ನು ಕೂಡ ಯಾಕೆ ಅಧಿಕಾರಿಗಳು ಮಾಡ್ಲಿಕ್ಕೆ ಮುಂದಾಗಿಲ್ಲ? ಸರ್ ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಸರ್ಕಾರಕ್ಕೆ ಕಳಿಸಿದೀವಿ, ಸರ್ಕಾರದಿಂದ ಆದೇಶ ಬಂದಿಲ್ಲ ಅಂತ ಹೇಳ್ಕೊಂಡೇ ಬರ್ತಾ ಇದ್ದಾರೆ ಸರ್. ಇನ್ನ ಇದುವರೆಗೂ ಅದೇನು ಕ್ರಮ ಕೈಗೊಂಡಿಲ್ಲ ಸರ್. ತಾವು ಸ್ಥಳೀಯ ನಿವಾಸಿಗಳು ಮತ್ತೆ ಗ್ರಾಮಸ್ಥರು, ಮೆಟ್ರೋ ಪ್ರಯಾಣಿಕರು ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು ಅಂತಂದ್ರೆ ಏನ್ ಸಿದ್ಧತೆ ಮಾಡ್ಕೊಳ್ತಿದ್ರ ಸರ್? ಸರ್ ಇದು ನಮ್ಮ ಶಾಸಕರಾದಂಥ ಸತೀಶ್ ರೆಡ್ಡಿ ಅವ್ರಿಗೂ ಮೊನ್ನೆ ನಾವು ಮೆಟ್ರೋ ಅಧಿಕಾರಿಗಳ ಹತ್ರ ಕರ್ಕೊಂಡೋಗಿದ್ವಿ. ಅವರು ಮೆಟ್ರೋ ಅಧಿಕಾರಿಗಳು ಹೇಳಿದ್ದಾರೆ, ಬೊಮ್ಮನಹಳ್ಳಿ ರೂಪೇನಗರ ಮೆಟ್ರೋ ನಿಲ್ದಾಣ ಅಂತ ಮಾಡಿ ಅಂತ ಅವರು ಅಧಿಕಾರಿಗಳಿಗೆ ಆದೇಶ ಮಾಡಿದ್ದಾರೆ. ಅವರು ಹೇಳಿದ್ರು ಇನ್ನು ಅಧಿಕಾರಿಗಳು ಬಂದು ಇನ್ನೂ ತಲೆ ಕೆಡಿಸ್ಕೊಂಡಿಲ್ಲ ಸರ್. ಅಲ್ಲಿ ನೆಕ್ಸ್ಟ್ ನಾವು ನೋಡ್ತೀವಿ ಸರ್, ಜನವರಿ 15ನೇ ತಾರೀಕುವರೆಗೂ ನೋಡ್ತೀವಿ. ನಾವು ಇಲ್ಲಿ ಊರಿನ ಎಲ್ಲ ಹಿರಿಯರು ಇರ್ಬೋದು, ಇಲ್ಲ ನಮ್ಮ ಗ್ರಾಮಸ್ಥರು ಇರ್ಬೋದು, ಎಲ್ಲ ಕಿರಿಯರೆಲ್ಲ ಸೇರಿ ಇಲ್ಲಿ ಮೆಟ್ರೋ ನಿಲ್ದಾಣ ಕೆಳಗಡೆ ನಾವು ಒಂದು 2 ದಿವಸ ಉಪವಾಸ ಮಾಡಬೇಕಂತ ಇದು ಮಾಡ್ತಾ ಇದ್ದೀವಿ ಸರ್. ಹೆಸರು ಹೇಳಿ ಸರ್. ಸರ್ ನಾನು ನರೇಂದ್ರ ಬಾಬು ಅಂತ, ರೂಪೇನಗರದ ಸ್ಥಳೀಯ ನಿವಾಸಿ ಸರ್. ಸ್ಟೇಷನ್ಗೆ ಯಾವ ಹೆಸರು ಇಡಬೇಕಾಗಿತ್ತು, ಇವ್ರು ಯಾವ ಹೆಸರನ್ನ ಇಟ್ಟಿದ್ದಾರೆ, ಇದರಿಂದ ಪ್ರಯಾಣಿಕರು ನಿಮ್ಗೆ ಯಾವ ರೀತಿಯಲ್ಲಿ ತೊಂದರೆ ಆಗ್ತಿದೆ ಸರ್? ಸರ್ ನಮ್ಮ ರಿಕ್ವೆಸ್ಟ್, ರೂಪೇನಗರದ ಗ್ರಾಮಸ್ಥರ ರಿಕ್ವೆಸ್ಟ್ ಏನಂದರೆ, ಯಾವುದೇ ಸರ್ಕಾರ ಇರ್ಬೋದು, ಜನರಿಗೆ ಅನಾನುಕೂಲತೆ ಮಾಡುವಂಥ ಕೆಲಸಗಳನ್ನ ಯಾವುದೇ ಸರ್ಕಾರ ಮಾಡಬಾರ್ದು ಸರ್. ಸರ್ ಈಗ ರೂಪೇನಗರ ಬಂದು ಒಂದು 100 ವರ್ಷದ ಇತಿಹಾಸ ಇರುವಂಥ ಒಂದು ಗ್ರಾಮ ಸರ್. ಇಲ್ಲಿ ಸಾವಿರಾರು ಜನ ವಾಸ ಮಾಡ್ತಾರೆ. ಇಲ್ಲಿ 35,000ದಿಂದ 40,000 ಜನ ಇಲ್ಲಿ ವಾಸ ಮಾಡ್ತಾರೆ. ಪ್ರತಿದಿನ ಒಂದು 5,000ದಿಂದ 10,000 ಜನ ರೂಪೇನಗರ ಬಸ್ ಸ್ಟಾಪಲ್ಲಿ ಇಳಿತಾರೆ ಸರ್. ಬಸ್ಸಲ್ಲಿ ಇರ್ಬೋದು, ಬೇರೆ ಬೇರೆ ರೀತಿಯಿಂದ ಇರ್ಬೋದು, ಇಲ್ಲಿ ಇಳಿತಾರೆ. ಇಲ್ಲಿ ಇಳಿದಾಗ ಫಸ್ಟ್ ನೋಡೋದು ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ನ ನೋಡ್ತಾರೆ. ರೂಪೇನಗರದಲ್ಲಿ ಬೊಮ್ಮನಹಳ್ಳಿ ಮೆಟ್ರೋ ಸ್ಟೇಷನ್ ಹೆಂಗೆ ಬಂತು ಅನ್ನೋದು ಅವ್ರಿಗೂ ತುಂಬ ಗೊಂದಲ ಇದೆ. ಮತ್ತು ಬೊಮ್ಮನಹಳ್ಳಿ ಇಳಿಯುವಂಥವ್ರು 1 ಲಕ್ಷ ಜನ ಪ್ರತಿದಿನ ಯೆಲ್ಲೋ ಲೈನಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾರೆ. ಬೊಮ್ಮನಹಳ್ಳಿಯಲ್ಲಿ 10,000ದಿಂದ 15,000 ಜನ ಪ್ರತಿದಿನ ಇಳಿತಾರೆ. ಬೊಮ್ಮನಹಳ್ಳಿಯಲ್ಲಿ ಇಳಿದಿದ್ದ ತಕ್ಷಣವೇ ರೂಪೇನಗರ ಇಳಿದು ಬೊಮ್ಮನಹಳ್ಳಿವರೆಗೂ ಹೋಗ್ಬೇಕಂದ್ರೆ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ಸರ್. ನೀವು ನೋಡ್ದಂಗೆ ತುಂಬ ಜನ ವಯಸ್ಸಾಗಿರೋರು ಮೆಟ್ರೋಲ್ ಟ್ರಾವೆಲ್ ಮಾಡ್ತಾರೆ, ಯಂಗ್ಸ್ರು ಟ್ರಾವೆಲ್ ಮಾಡ್ತಾರೆ, ಮಕ್ಕಳು ಟ್ರಾವೆಲ್ ಮಾಡ್ತಾರೆ. ಅವರು ಬೊಮ್ಮನಹಳ್ಳಿ ಅಂತ ತಿಳ್ಕೊಂಡು ರೂಪೇನಗರದಲ್ಲಿ ಇಳಿದ ಮೇಲೆ 1 ಕಿಲೋಮೀಟರ್ ನಡ್ಕೊಂಡು ಹೋಗೋದು ಎಷ್ಟು ಅನಾನುಕೂಲತೆ ಅಂತ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಸೊ ಈ ವಿಷಯನ ನಾವು ಸರ್ಕಾರಕ್ಕೆ ಮುಟ್ಸೋದಕ್ಕೆ ತುಂಬ ಸರಿ ನಮ್ಮ ನರೇಂದ್ರ ಬಾಬು ಮತ್ತು ನಮ್ಮ ಸತೀಶ್ ರೆಡ್ಡಿ ಅವರ ನೇತೃತ್ವದಲ್ಲಿ ತುಂಬ ಸರಿ ನಾವು ಪ್ರಯತ್ನವನ್ನು ಮಾಡಿದ್ದೀವಿ. ಒಂದು 10 ಸರಿ ನಮ್ಮ ನರೇಂದ್ರ ಬಾಬು ಅಣ್ಣನು ಮತ್ತು ನಮ್ಮ ಸತೀಶ್ ರೆಡ್ಡಿ ಅವರು ನಮ್ಮ ಮೆಟ್ರೋ MDನ ಹೋಗಿ ಮೀಟ್ ಮಾಡಿದ್ದಾರೆ. ತುಂಬ ಸರಿ ಆಶ್ವಾಸನೆಗಳು ಕೊಟ್ಟಿದ್ದಾರೆ. ಬಟ್ ಇದುವರೆಗೂ ನಮ್ಗೆ ಯಾವುದೂ ಚೇಂಜಸ್ ಆಗಲಿಲ್ಲ. ಮೆಟ್ರೋ ನಿಲ್ದಾಣದ ಹೆಸರು ಕೂಡ ಬದಲಾಗಿಲ್ಲ. ನಮ್ಮ ಗ್ರಾಮಸ್ಥರ ರಿಕ್ವೆಸ್ಟ್ ಒಂದೇ ಸರ್, ಜನರಿಗೆ ಅನಾನುಕೂಲತೆ ಆಗುವಂಥ ಕೆಲಸಗಳನ್ನ ಯಾವುದೂ ದಯವಿಟ್ಟು ಮಾಡಬೇಡಿ. ಆದಷ್ಟು ಬೇಗ ಈ ಗೊಂದಲನ ನಿವಾರಣೆ ಮಾಡಿ ಬೊಮ್ಮನಹಳ್ಳಿ ಸ್ಟೇಷನ್ಗೆ ಬೊಮ್ಮನಹಳ್ಳಿ ಮತ್ತು ರೂಪೇನಗರ ಅಂತ ಹೆಸರಿಟ್ಟರೆ ತುಂಬ ಜನರ ಅನಾನುಕೂಲತೆ ನೀವು ತಪ್ಪಿಸ್ಬೋದು. ಸರ್ಕಾರಕ್ಕೆ ನಾವು ಇದೊಂದು ಮನವಿಯನ್ನು ಮಾಡ್ತಾ ಇದ್ದೀವಿ. ನನ್ನ ಹೆಸರು ಪರಮೇಶ್ ಅಂತ, ನಾನು ಇದೇ ಊರಲ್ಲಿ ಹುಟ್ಟಿ ಬೆಳೆದಿರೋದು ಸರ್. ಹಾಗಾಗಿ ತುಂಬ ಜನರು ನಮ್ಮ ಹತ್ರ ಹೇಳಿದ್ದಾರೆ ಇದನ್ನು. ಎಲೆಕ್ಟ್ರಾನಿಕ್ ಸಿಟಿ ಇರ್ಬೋದು, ಹೀಗೆ ಪ್ರಯಾಣಿಕರಿಗೆ ಸಾಕಷ್ಟು ಗೊಂದಲ ಉಂಟಾಗ್ತಿರೋದು, ನಿಮಗೆ ಓಡಾಡಲಿಕ್ಕೆ ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಸರ್ ಈಗ ಗೊಂದಲ ಏನು ಬರುತ್ತೆ ಅಂತಂದರೆ, ನಾನು ರೂಪೇನಗರಕ್ಕೆ ಬರಬೇಕು, ನಾನು ಟಿಕೆಟ್ ಪರ್ಚೇಸ್ ಮಾಡಬೇಕಂದ್ರೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಅಂತ ಇಸ್ಕೊತೀನಿ. ಸೆಂಟ್ರಲ್ ಸಿಲ್ಕ್ ಬೋರ್ಡ್ಗೂ ರೂಪೇನಗರಕ್ಕೂ 1-1.5 ಕಿಲೋಮೀಟರ್ ದೂರ ಇದೆ. ಈಗ ನಾನು ಬೊಮ್ಮನಹಳ್ಳಿ ಅಂತ ಇಸ್ಕೊಂಡ್ರೆ ನಾನು ಕನ್ಫ್ಯೂಷನ್ ಆಗುತ್ತೆ, ನಾನು ಮುಂದೆ ಸ್ಟಾಪಲ್ಲಿ ಇಳ್ದ್ಬಿಟ್ಟಿದ್ದೀನಿ ಅಂತ ಇಳ್ಕೊತೀನಿ ಅಂತ. ಆಗ ನಾನು ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಸ್ಟೇಷನಲ್ಲಿ ಇಳ್ಕೊಂಬಿಟ್ಟು ಅಲ್ಲಿ ನೋಡಿದ್ರೆ ನನಗೆ ಸೆಂಟ್ರಲ್ ಸಿಲ್ಕ್ ಬೋರ್ಡ್ ಇದೆ, ರೂಪೇನಗರ ಇಲ್ಲ, ಬೊಮ್ಮನಹಳ್ಳಿ ಇಲ್ಲ. ಬೊಮ್ಮನಹಳ್ಳಿ ರೂಪೇನಗರ ಅಂತ ಹೆಸರಿಟ್ಟಿದ್ರೆ ನಾನು ಬೊಮ್ಮನಹಳ್ಳಿಗೆ ತೊಗೊತಾ ಇದ್ದೆ. ಬೊಮ್ಮನಹಳ್ಳಿ ರೂಪೇನಗರ ಅಂತ ತಗೊಂಡು ಟಿಕೆಟ್ ತೊಗೊಂಡು ರೂಪೇನಗರದಲ್ಲೇ ಇಳ್ಕೊಂಡು ಸರಿಯಾಗಿ ಅವಾಗ ಅದಲು ಬದಲು ಆಗ್ತಾ ಇದ್ದಿಲ್ಲ, ನಮಗೂ ಕನ್ಫ್ಯೂಷನ್ ಆಗ್ತಾ ಇದ್ದಿಲ್ಲ. ಇದೇ ರೀತಿ ಸುಮಾರು ಸ್ಟೇಷನ್ಗಳಿಗೆ ಇದೇ ರೀತಿ ಆಗಿದ್ದಾರೆ. ಈಗ ನಾವು ಎಲೆಕ್ಟ್ರಾನಿಕ್ ಸಿಟಿಗೆ ಹೋಗ್ಬೇಕು ಅಂತಂದರೆ, ಕೊನೆನಗರಕ್ಕೆ ಹೋಗ್ಬೇಕು ಅಂದ್ರೆ ಅಲ್ಲೂ ಗೊಂದಲ. ಎಲೆಕ್ಟ್ರಾನಿಕ್ ಸಿಟಿ ತಗೊಂತೀರಿ, ಅಲ್ಲಿ ಡಿಸ್ಪ್ಲೇಲಿ ಎಲೆಕ್ಟ್ರಾನಿಕ್ ಸಿಟಿ ಅಂತ ತೋರಿಸಿದಾಗ ನಾವು ಇಳಿದ್ಬಿಡ್ತೀರಿ.
ನಮಗೆ ಅರ್ಜೆಂಟ್ ಕೆಲಸ ಇರುತ್ತೆ. ನಾವು ಮೆಟ್ರೋ ಒಂದೇ ಒಂದು ಉದ್ದೇಶಕ್ಕೆ ನಾವು ಮೆಟ್ರೋ ಯೂಸ್ ಮಾಡ್ತಾ ಇರೋದು ಏನಂತಂದ್ರೆ ಕನೆಕ್ಟಿವಿಟಿ ಚೆನ್ನಾಗಿದೆ, ಸ್ಪೀಡ್ ಆಗಿರುತ್ತೆ, ಟ್ರಾಫಿಕ್ ಫ್ರೀ ಇರುತ್ತೆ, ಟೆನ್ಷನ್ ಇರೋದಿಲ್ಲ, ನಾವು ಸಮಯಕ್ಕೆ ಸರಿಯಾಗಿ ಹೋಗ್ಬೋದು ಅಂತ ಇದು ಮಾಡ್ಬೋದು. ಈ ರೀತಿ ಅಡಚಣೆಗಳಾಗಿರೋ ಸರ್ಕಾರದಿಂದ ಅದ್ಲು ಬದಲು ಮಾಡಿರೋದ್ರಿಂದ ಪ್ರತಿಯೊಬ್ಬ ಪ್ರಯಾಣಿಕರಿಗೂ ಅನಾನುಕೂಲ ಆಗ್ತಾ ಇದೆ. ಈಗ ನಾನು ಕೊನೆಪ್ನಗರ ಹೋಗ್ಬೇಕು ಅಂದ್ರೆ ಎಲ್ಲಿ ತಗೊಬೇಕು ಟಿಕೆಟ್ ಅನ್ನೋದು ಗೊಂದಲ. ನಾವು ಟಿಕೆಟ್ ತಗೊಬೇಕು ಅಂತಂದ್ರೆ ಅಲ್ಲಿ ಕೌಂಟ್ರಲ್ಲಿ ಹೋಗ್ಬಿಟ್ಟು ನಾವು ಕೇಳಿದ್ರೆ ಅಲ್ಲಿ ಸಹಕರಿಸಿರ್ಲಿಲ್ಲ. ಅವ್ರು ಹೇಳ್ತಾರೆ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ತಗೊಳ್ರಿ, ಕೊನೆಪ್ನಗರ ಅಂತ ಹೇಳ್ತೀರಲ್ಲ, ಎಲೆಕ್ಟ್ರಾನಿಸಿಟಿ ತಗೊಳ್ರಿ ಅಂತಾರೆ. ಅಲ್ಲಿ ಎಲೆಕ್ಟ್ರಾನಿಸಿಟಿ ಬಂದಾಗ ನಮಗೆ ಎಲೆಕ್ಟ್ರಾನಿಸಿಟಿ ಮುಂದೆ ಸ್ಟಾಪು, ಇಲ್ಲಿ ಕೊನೆಪ್ನಗರದಲ್ಲಿ ಎಲೆಕ್ಟ್ರಾನಿಸಿಟಿ ಅಂತ ತೋರಿಸುತ್ತೆ, ಅಲ್ಲೇ ಇಳ್ಬಿಡ್ತೀರಿ. ಅದೊಂದು ಉದಾಹರಣೆ. ಈಗ ನಾವು ರೂಪೇನಗರ ಗ್ರಾಮಸ್ಥರು, ನಾವು ರೂಪೇನಗರಕ್ಕೆ ಸುಮಾರು ನಾವು ಹುಟ್ಟಿದ್ದು ಬೆಳೆದಿದ್ದು ರೂಪೇನಗರದಲ್ಲೇ. ನಾವು ಬರಬೇಕು ಅಂದ್ರೆ ಇಲ್ಲಿ ಲೋಕಲಲ್ಲಿ ಇರೋರೆ ನಾವು ಮೆಟ್ರೋ ಯಾವಾಗೋ ಒಂದಿನ ಮೆಜೆಸ್ಟಿಕ್ ಇಂದ ಬರಬೇಕು ಅಂದ್ರೆ ಅಲ್ಲಿಂದ ಇದಕ್ಕೆ ಬರ್ತೀರಿ ಆರ್ ವಿ ರೋಡ್ಗೆ. ಆರ್ ವಿ ರೋಡಿಂದ ನಾವು ತಗೊಬೇಕು ಅಂದ್ರೆ ಅಲ್ಲಿ ಗೊಂದಲ. ನಮಗೆ ಅಲ್ಲಿ ಗೊಂದಲ ಏನು ಅಂತಂದ್ರೆ ರೂಪೇನಗರ ಸ್ಟಾಪ್ ಹೇಳ್ತಾ ಇದಾರಲ್ಲಪ್ಪ, ನಮಗೆ ಸಿಲ್ಕ್ ಬೋರ್ಡಲ್ಲಿ ಇಳ್ಕೊಳ್ಳೋಣ, ನಮ್ಗಿಲ್ಲ ಅಂತ. ಅಲ್ಲಿ ಸಿಲ್ಕ್ ಬೋರ್ಡಲ್ಲಿ ಇಳ್ಕೊಂಡ್ಬಿಟ್ಟು ನಾವು ಮುಂದೆ ಬಂದು ನೋಡಿದ್ರೆ ಬೊಮ್ಮನಹಳ್ಳಿಯಲ್ಲಿ ರೂಪೇನಗರ ಆಗಿದೆ. ಈಗ ನಮ್ಮ ಪ್ರಯತ್ನ ನಾವು ಮಾಡ್ತಾ ಇರೋದೇನು ಅಂತಂದ್ರೆ ಬೊಮ್ಮನಹಳ್ಳಿ ರೂಪೇನಗರ ಅಂತಿದ್ರೆ ಸುಮಾರು ಜನಕ್ಕೆ ಅನಾನುಕೂಲ ಆಗೋದು ತಡೆಯಾಗುತ್ತೆ. ಹೆಸರು ಹೇಳಿ ಸರ್. ನರೇಂದ್ರ ಬಾಬು ಅಂತ ಗ್ರಾಮಸ್ಥ. ಥ್ಯಾಂಕ್ ಯು.